ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಮಕರ ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವರ್ಷದ ಮೊದಲಿನ ಹಬ್ಬ ಇದು. ಇವತ್ತು ಬೆಳಿಗ್ಗೆ 4 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿರೋದು. ಗೋಪೂಜೆ ಎಲ್ಲ ಮಾಡಿದ್ದೀವಿ. ಫಸ್ಟ್ ಮಾಡ್ತಿರೋದು ಇದು. ಇವತ್ತಿಗೆ ಸ್ಪೆಷಲ್ಲು ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ. ಬೆಳಿಗ್ಗೆ 4 ಗಂಟೆಗೆ ಎದ್ದಿದ್ದೆ. 4 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡಿರೋದು. ಅವರೆಕಾಳು, ಶೇಂಗಾ, ಗೆಣಸು ಎಲ್ಲ ಬೇಯಿಸ್ಬೇಕಿತ್ತು. ಫಸ್ಟಿಗೆ ಸ್ನಾನ ಎಲ್ಲ ಮಾಡಿಕೊಂಡೆ. ಸ್ನಾನ ಮಾಡಾದ್ಮೇಲೆ ಅಡುಗೆ ರೂಮಿಗೆ ಹೋಗಿ ಎಲ್ಲ ಸ್ವಲ್ಪ ಮೇಲ್ಮೇಲೆ ಕ್ಲೀನ್ ಮಾಡಿ ಅವರೆಕಾಳು, ಶೇಂಗಾ ಎಲ್ಲ ಬೇಯಿಸ್ಕೊಳ್ತೀನಿ ಇವಾಗ. ಅಂದರೆ ಅವರೆಕಾಳು ನಾನು ಮೊನ್ನೆ ಒಂದು 2 kg ತಂದಿದ್ದೆ. ಅದನ್ನು ಬಿಡಿಸಿ ಫುಲ್ಲು ಚಿಳುಕ್ಸ್ತಾರಲ್ಲ ಆ ಥರ ಮಾಡೋಕ್ಕೆ ನೀರಿಗೆ ನೆನೆಸಿಟ್ಟಿದ್ದೆ ಮೊದಲೇ. ನಂಗೆ ಗೊತ್ತಿರಲಿಲ್ಲ ಫುಲ್ ಇಡೀ ಹೀಗೆ ಬೇಯಿಸ್ಬೇಕು ಅಂಥೇಳಿ. ಆಮೇಲೆ ಮತ್ತೆ ಯಾರೋ ಅಂದರು, ಮತ್ತು ಅರ್ಧ kg ತಗೊಬಂದು ಮತ್ತೆ ಮಾಡಿರೋದು. ಇವಾಗ ಒಂದು ಕುಕ್ಕರಿಗೆ ಇದೆಲ್ಲ ಫಸ್ಟ್ ವಾಶ್ ಮಾಡಿ ಇಟ್ಕೋಬೇಕು. ವಾಶ್ ಮಾಡಿ ಇಟ್ಕೊಂಡು ಒಂದು ಕುಕ್ಕರಿಗೆ ಅವರೆಕಾಳು, ಶೇಂಗಾ ಹಾಕಿ ಬೇಯಿಸ್ಬೇಕು. ಇನ್ನೊಂದು ಕುಕ್ಕರಿಗೆ ಗೆಣಸು ಹಾಕಿ ಬೇಯಿಸ್ಬೇಕು. ಅಂದರೆ 2 ಕುಕ್ಕರ್ ಬೇಕು. ಇಷ್ಟು ಹಾಕಿ ಬೇಯಿಸ್ಬೇಕು. ಅಂದರೆ ಇದನ್ನು ಹೊಸ್ಲ ಹತ್ರ, ದೇವ್ರ ಹತ್ರ ಎಲ್ಲ ಇಡಬೇಕು. ಮತ್ತು ಹಸುಗೆ ತಿನ್ನಿಸ್ಬೇಕು. ಮತ್ತು ನಾವು ತಿನ್ನಬೇಕು ಅಷ್ಟೇ, ಮತ್ತಿನ್ನೇನಿಲ್ಲ. ಆಮೇಲೆ ಸ್ವೀಟ್ ಏನಾದ್ರು ಮಾಡ್ಬೋದು. ಇನ್ನು ಒಬ್ಬಟ್ಟು ಅಂದರೆ ನಮ್ಗೆ ಲೇಟ್ ಆಗುತ್ತೆ ಅಂತ ಹೇಳಿ ಬೇಕ್ರಿ ಬೇರೆ ಹೋಗಬೇಕು. ಬೇಕ್ರಿ ಹತ್ರ ಇದು ಎತ್ತುಗಳಿಗೆ ಕಿಚ್ಚಾಯಿಸೋದು ಅಂತ ಮಾಡ್ತಾರೆ ಸಂಕ್ರಾಂತಿ ಹಬ್ಬದಲ್ಲಿ. ಅಂದರೆ ಬೆಂಕಿ ಥರ ಇದು ಮಾಡಿ ಅದನ್ನು ಎತ್ತುಗಳನ್ನು ಅದ್ರ ಮೇಲೆ ಹಾರಿಸ್ತಾರೆ. ಅದು ಇವಾಗ ಅಲ್ಲಾಗುತ್ತೆ. ಈಗ ಒಂದು 12 ಗಂಟೆಯಿಂದ 4 ಗಂಟೆ ತನಕ ಅಲ್ಲಿಗ ಹೋಗಬೇಕು. ಅದು ವೀಡಿಯೋನ ನೆಕ್ಸ್ಟು ವ್ಲಾಗಲ್ಲಿ ಹಾಕ್ತೀನಿ. ಇವಾಗ ಇದು ಶೇಂಗಾ ಆಮೇಲೆ ಅವರೆಕಾಳನ್ನು ಫಸ್ಟು ಬೇಯಿಸೋಕ್ಕೆ ಇಟ್ಕೊಳ್ತೀನಿ. ಗೆಣಸನ್ನು ಸಪ್ರೇಟ್ ಬೇಯಿಸ್ಕೊಳ್ತೀನಿ. ಇವಾಗ ಅವರೆಕಾಳು ಪಲಾವ್ ಮಾಡ್ತಾಯಿದ್ದೀನಿ. ಶುಂಠಿ ಮಾಮೂಲಿ ಹಾಕೋ ಥರ ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಚೂರು ಚಕ್ಕೆ, ಚೂರು ಲವಂಗ ಇಷ್ಟು ಹಾಕಿ ಇವಾಗ ಪೇಸ್ಟ್ ಮಾಡ್ಕೋಬೇಕು. ಎಷ್ಟು ಬೇಗ ಮಾಡಿದ್ರೂ ಲೇಟ್ ಆಗುತ್ತೆ. ಆದರೂ 4 ಗಂಟೆಗೆ ಎದ್ದಿದ್ದೀನಿ. ಒಬ್ಬಳೇ ಮಾಡ್ಕೋಬೇಕು. ನಮ್ಮನೆಯವರು ಎಬ್ಸಿದ್ರೆ ಏಳಲೇ ಇಲ್ಲ. ಹಾಗೆ ಮಲ್ಕೊಂಡ್ರು. ಚಳಿ ಇತ್ತು ಸ್ವಲ್ಪ, ಹಾಗಾಗಿ ಇದನ್ನ ಇವಾಗ ಪೇಸ್ಟ್ ಮಾಡೋಣ. ಕ್ಲೋಸ್ ಮಾಡಿ ಇವಾಗ ಒಂದು 2 ಈರುಳ್ಳಿ, 2 ಟೊಮೊಟೊ ಇದು ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ಇವಾಗ ಅವರೆಕಾಳನ್ನು ಅದೇ ತಂದು ನೀರಿಗೆ ಹಾಕಿಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಅದರಲ್ಲೇ ಈಗ ಮಾಡ್ತಾಯಿದ್ದೀನಿ. ಇವಾಗ ಬೇಗ ಬೇಕ್ರಿಗೆ ಹೋಗಬೇಕು. ಬೇಕ್ರಿ ಹತ್ರ ಒಂದು ಮನೆ, ಅಂದರೆ ಮನೆಯಲ್ಲಿ ಎಲ್ಲ ಅಂದರೆ ಎತ್ತುಗಳೆಲ್ಲ ಇರುತ್ತಲ್ಲ, ಅವರು ಆ ಕಡೆ ಕಿಚ್ಚಾಯಿಸೋದು ಅಂತ ಮಾಡ್ತಾರೆ. ಅಂದರೆ ಬೆಂಕಿ ಹಾಕಿ ಅದ್ರ ಮೇಲೆ ಎತ್ತುಗಳನ್ನು ಹಾರಿಸೋದು. ಎತ್ತುಗಳನ್ನೆಲ್ಲ ಸ್ನಾನ ಮಾಡಿಸಿ ಅದ್ರ ಡೆಕೋರೇಷನ್ ಮಾಡಿ ಎಲ್ಲ ಕರ್ಕೊಬರ್ತಾರೆ. ಯಾರ್ಯಾರ ಮನೇಲಿ ಹೇಗೆ ಎತ್ತು ಇದೆ ಅಂಥೇಳಿ ಕರ್ಕೊಬರ್ತಾರೆ. ಯಾವುದು ಚೆನ್ನಾಗಿ ಎತ್ತು ಇರುತ್ತೆ ಅದಕ್ಕೆ ಫಸ್ಟ್ ಪ್ರೈಸ್ ಅಂತೆಲ್ಲ ಕೊಡ್ತಾರೆ. ಹೇಗೆ ಹಾರುತ್ತೆ ಅಂತೆಲ್ಲ ಇದು ಮಾಡ್ತಾರಲ್ಲ, ಅದಕ್ಕೆ ಹೋಗ್ಬೇಕೀಗ. ವೀಡಿಯೋ ಮಾಡಬೇಕಿತ್ತು. ನಾಳಿನ ವೀಡಿಯೋದಲ್ಲಿ ಆ ವಿಡಿಯೋ ಹಾಕ್ತೀನಿ. ಅದಕ್ಕೆ ಹೋಗೋಣ ಅಂಥೇಳಿ. ಒಂಥರ ಜಾತ್ರೆ ಥರ ಮಾಡ್ತಾರೆ, ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ನಾನು ಇಲ್ಲಿ ಹೋಗ್ತಾ ಇರೋದು. ಇವಾಗ ಪಲಾವ್ ಮಾಡೋಕ್ಕೆ ಕುಕ್ಕರ್ ಇಡ್ತೀನಿ. ಸ್ವಲ್ಪ ಎಣ್ಣೆ, ಈರುಳ್ಳಿ, ಟೊಮೊಟೊ, ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಜಾಸ್ತಿ ಆಗಲಿ, ಆಮೇಲೆ ಟೊಮೊಟೊ ಹಾಕೋಣ. ಈಗ ಪಲಾವ್ ಆದಮೇಲೆ ಕ್ಯಾರೆಟ್ದು ಹಲ್ವಾ ಮಾಡಬೇಕು. ಅದು ತುರಿಯೋದೇ ಸುಮಾರು ಹೊತ್ತಾಗುತ್ತೆ ತೊಳೆದ್ಬಿಟ್ಟು. ಅದಾದಮೇಲೆ ಇನ್ನು ಹಸುಗಳಿಗೆಲ್ಲ, ಅಂದರೆ ಅವರು ಪಕ್ಕದಲ್ಲಿ ಹಸು ಇದೆಯಲ್ಲ, ಅವರು ಬೇರೆ ಕಡೆ ಕರ್ಕೋಗಿ ಕಟ್ಟಾಕ್ತಾರೆ, ಅಂದರೆ ಜಮೀನ್ ಹತ್ರ. ಅವರು ಹೋಗೋ ಒಳಗೆ ನಾವು ಹೋಗಿ ಪೂಜೆ ಮಾಡ್ಕೊಬರ್ಬೇಕು. ಅದಕ್ಕೆ ಬೇಗ ಮಾಡ್ತಾಯಿದ್ದೀನಿ. ಮಕ್ಳಿಗೆ ಬೇರೆ ಸ್ನಾನ ಎಲ್ಲ ಮಾಡಿಸ್ಬೇಕಲ್ಲ, ಹಾಗಾಗಿ. ಉಪ್ಪು ಹಾಕಿದ್ಮೇಲೆ ಅರಿಶಿನ ಪುಡಿ ಹಾಕ್ತೀವ. ಸ್ವಲ್ಪ ಟೊಮೊಟೊ ಮೆತ್ತಗೆ ಹಾಕಬೇಕು. ಇವಾಗ ಆಗಿದೆ.
ಇವಾಗ ಅವರೆಕಾಳು ನೋಡಿ, ಸ್ವಲ್ಪ ಅವರೆಕಾಳನ್ನು ಇದು ಮಾಡಿದ್ದೆ. ಅಂದರೆ ನೈಟು ಹೂ ಕಟ್ಟೋದೆಲ್ಲ ಇತ್ತು. ಅಂದರೆ ಒಂದು ಮಾರಿಗೆ 120 ರೂಪಾಯಿ ಅಂತ ಹೇಳಿದ್ರು. ಹಾಗಾಗಿ ಲೂಸ್ ಸಿಗ್ತವೆ, ಅದನ್ನು ಮನೇಲಿ ತಗೊಬಂದು ಕಟ್ಟಿದ್ರೆ ನಮಗಿನ್ನೂ ಲಾಭ ಜಾಸ್ತಿ. ಹಾಗಾಗಿ ಲೂಸ್ ತಗೊಬಂದು ಬಿಡಿ ಹೂವು ಅಂತಾರೆ, ಅದು ತಗೊಬಂದು ಕಟ್ಟಿರೋದು. ಅಲ್ಲೇ ಟೈಮ್ ಆಗಿತ್ತು, ಹಾಗಾಗಿ ಜಾಸ್ತಿ ಇದು ಮಾಡಿರಲಿಲ್ಲ. ಸ್ವಲ್ಪ ಮಕ್ಕಳು ತಿನ್ನೋಚು ಸ್ವಲ್ಪ ಸ್ವಲ್ಪ ಅಲ್ವಾ, ಹಾಗಾಗಿ ಗಡಿ ಬಿಡಿ ಬೆಳಗ್ಗೆ ನಮಗೂ ತಿನ್ನೋಕ್ಕಾಗಲ್ಲ. ಇವಾಗ ಅಕ್ಕಿ ಹಾಕಿ ಮಸಾಲೆ ಹಾಕಿ ಆಯಿತು. ಇವಾಗ ಅಕ್ಕಿ ಹಾಕಿ ಕುದಿಸ್ಬೇಕು. ಕುಕ್ಕರ್ ಮುಚ್ಚಿಡ್ತೀನಿ. ಬೇರೆ ಲೇಟ್ ಬೇರೆ ಆಗಿತ್ತಲ್ಲ, ಹಾಗಾಗಿ ಪಲಾವ್ ಆಗಿರೋ ವೀಡಿಯೋ ಹಾಕೋಕ್ಕೆ ಆಗಲಿಲ್ಲ, ಫೋಟೋ ತೆಗೆದಿರಲಿಲ್ಲ ವೀಡಿಯೋಸು ಆಗಿದ್ದು. ಇದಾದಮೇಲೆ ವಿಸಿಲ್ ಹಾಕಿ ಕೂಗ್ಸಕ್ಬಿಟ್ಟು ಇವಾಗ ಕ್ಯಾರೆಟ್ ಎಲ್ಲ ರೆಡಿ ಮಾಡ್ಕೊಳ್ತೀನಿ ತುರಿಯೋಕ್ಕೆ. ಫಸ್ಟು ಹೆರ್ಸ್ಬೇಕು ಅದನ್ನು, ಸಿಪ್ಪೆ ಎಲ್ಲ ಸಿಪ್ಪೆ ಅಂದರೆ ಮೇಲ್ಗಡೆ ಇದೆಲ್ಲ ತೆಗೆದ್ರೆ ಒಳ್ಳೆಯದು ಅಂತ. ಒಂದೊಂದು ಎಷ್ಟು ತೊಳೆದ್ರೂ ಹೋಗಲ್ಲ, ಹಾಗಾಗಿ ಹೀಗೆ ಮಾಡಿ ನೆಕ್ಸ್ಟ್ ಮತ್ತೆ ತೊಳಿಬೇಕು. ನೋಡಿ ಇವಾಗ ಎಲ್ಲ ಇದು ಮಾಡಿ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೀನಿ. ಇಷ್ಟೊಂದು ಕ್ಯಾರೆಟ್ ಇದೆ, ಅದ್ರಲ್ಲಿ ಆಗೋದು ಲಾಸ್ಟಿಗೆ ಸ್ವಲ್ಪ ಆಗುತ್ತೆ. ಮಕ್ಕಳಿಗೆಲ್ಲ ಕ್ಯಾರೆಟು ಅಂದರೆ ಮಾಮೂಲಿ ಹಸಿ ತಿಂದರೆ ಒಳ್ಳೆಯದು. ಇವರಂದರೆ ತಿನ್ನೋಕ್ಕೆ ಕೇಳಲ್ಲ, ಈ ಥರ ಸ್ವೀಟ್ ಮಾಡಿಕೊಡ್ತೀನಿ. ಅಂದರೆ ಜಾಸ್ತಿ ಸಕ್ಕರೆ ಹಾಕಲ್ಲ. ಇನ್ನು ಕೋವಾ ಹಾಕಿ, ಸಕ್ಕರೆ ಬದಲು ಕೋವಾ ಹಾಕಿ ಮಾಡ್ತಾರೆ. ನಾನು ಕೋವಾ ಏನೂ ಹಾಕಲ್ಲ, ಬರೀ ಸಕ್ಕರೆ ಹಾಕಿ ಮಾಡ್ತೀನಿ. ನೋಡಿ ಫುಲ್ ತನಕ ತುರಿಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಒಂದು ಪ್ಯಾನಿಗೆ ತುಪ್ಪ. ಪ್ಯಾನ್ ಸ್ವಲ್ಪ ಚಿಕ್ಕದಾಯಿತು, ಅಂದರೆ ತುರಿದಿದ್ದು ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಆಯಿತು. ಹಾಗಾಗಿ ಇವಾಗ ದ್ರಾಕ್ಷಿ ಮತ್ತು ಗೋಡಂಬಿ ನಾನು ಸಪ್ರೇಟ್ ಹಾಕಬೇಕಿತ್ತು. ದ್ರಾಕ್ಷಿ ಬೇಗ ಇದಾಗಿಬಿಡುತ್ತಲ್ವ, ಹಾಗಾಗಿ ನಾನು ಒಟ್ಟಿಗೆ ಹಾಕಿದೆ. ಆಮೇಲೆ ಅಲ್ಲೇ ಸಪ್ರೇಟ್ ಮಾಡಿ, ಹಾಗಾಗಿ ದ್ರಾಕ್ಷಿ ಬೇಗ ಒಂಚೂರು ಆಯ್ತಲ್ಲ ತೆತ್ತಿಟ್ಟೆ. ಆಮೇಲೆ ಗೋಡಂಬಿನ ಇದು ಮಾಡಿದೆ. ಇವಾಗ ಅದೇ ಪ್ಯಾನಿಗೆ ಕ್ಯಾರೆಟ್ ಹಾಕಬೇಕು. ಕ್ಯಾರೆಟ್ ಜಾಸ್ತಿ ಆಯಿತು, ಪ್ಯಾನ್ ಸ್ವಲ್ಪ ಚಿಕ್ಕಕ್ಕಾಯಿತು. ಈಗ ಅದರಲ್ಲೇ ಹಾಗಾಗಿ ಇದು ಮಾಡ್ತೀನಿ. ಅಂದರೆ ಸ್ವಲ್ಪ ಬಾಡುತ್ತಲ್ವ, ಸ್ವಲ್ಪ ಕಮ್ಮಿ ಆಗುತ್ತೆ ಆವಾಗ ಮತ್ತೆ ನೆಕ್ಸ್ಟ್ ಸ್ವಲ್ಪ ಅದ್ರ ಮೇಲೆ ಹಾಕ್ತೀನಿ ನಾನು. ಈಗ ಸ್ವಲ್ಪ ಹೀಗೆ ಇದು ಹೀಗೆ ಕಲಿಸ್ತಾ ಅದು ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ. ಫುಲ್ ಚೇಂಜ್ ಆಗಬೇಕದು. ಈಗ ಮಧ್ಯದಲ್ಲಿ ಸ್ವಲ್ಪ ತುಪ್ಪ ಹಾಕಬೇಕು. ಸ್ವಲ್ಪನೇ ಹಾಕ್ಕೊಳ್ಳಿ. ತುಪ್ಪ ಹಾಕಿ ಸ್ವಲ್ಪ ಕಲಸಾದ್ಮೇಲೆ ಈಗ ನೋಡಿ ಕಲರೆಲ್ಲ ಚೇಂಜ್ ಆಗಿರುತ್ತೆ. ಈಗ ಹಾಲು ಹಾಕಬೇಕು. ನಾನು ಅಷ್ಟಕ್ಕೆ 1 ಲೀಟ್ರ್ ಹಾಲು ಹಾಕಿದ್ದೆ. ಅದು ಹಾಲಲ್ಲೇ ಬೇಯಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇವಾಗ ಸ್ವಲ್ಪ ಹಾಗೆ ಮುಚ್ಚಿಟ್ಟೆ, ಅಂದರೆ ಸ್ವಲ್ಪ ಕುದಿಯೋ ತನಕ. ಆಮೇಲೆ ಓಪನ್ ಮಾಡಿ ಇಡ್ಬೇಕು, ಇಲ್ಲಾಂದರೆ ಹಾಲೆಲ್ಲ ಉಕ್ಕಿ ಕೆಳಗಡೆ ಎಲ್ಲ ಚೆಲ್ಲುತ್ತೆ. ಹಾಲೆಲ್ಲ ಕಮ್ಮಿ ಆಗಬೇಕು, ಆಮೇಲೆ ಸಕ್ಕರೆ ಹಾಕಬೇಕು. ಇವಾಗ ನೋಡಿ ಸಕ್ಕರೆ ಸ್ವಲ್ಪ ಮೀಡಿಯಮ್ ಹಾಕ್ಬೇಕು, ಜಾಸ್ತಿನೂ ಹಾಕಬಾರ್ದು, ಕಮ್ಮಿನೂ ಹಾಕಬಾರ್ದು. ಜಾಸ್ತಿ ಹಾಕಿದ್ರೆ ಒಂಥರ ಮುಖಕ್ಕೆ ಹೊಡೆದಂಗೆ ಆಗುತ್ತೆ, ಸ್ವೀಟ್ ಜಾಸ್ತಿ ಆಗುತ್ತೆ. ನಿಮಗೆ ಎಷ್ಟು ಅಂದಾಜು ಇರುತ್ತಲ್ಲ, ಇಷ್ಟು ತಿನ್ಬೋದು ಸ್ವೀಟು ಅಂತ, ಆ ಅಂದಾಜು ಮೇಲೆ ಹಾಕಿ. ಅಂದರೆ ಒಂದು ಬೌಲ್, ನಾನೊಂದು ಸ್ವಲ್ಪ ಬೌಲಲ್ಲಿ ಹಾಕಿದೆ. ನಮ್ಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀವಿ, ಹಾಗಾಗಿ. ಇದೇನು ದೇವರಿಗೆಲ್ಲ ಒಬ್ರೊಬ್ರು ಇಡ್ತಾರೆ, ದೇವ್ರಿಗೆ ಇಡೋದಾರೆ ಟೇಸ್ಟ್ ಮಾಡಬಾರ್ದು. ದೇವ್ರಿಗೆ ಇಡಲ್ಲ, ಹಾಗೆ ಮಾಮೂಲಿ ಬೇರೆದೇನಾದ್ರು ದೇವ್ರಿಗೆ ಇಡ್ತೀವಿ ಅಂದರೆ ಇದನ್ನು ಟೇಸ್ಟ್ ಮಾಡಿ ನೋಡಿ. ಸಕ್ಕರೆ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಹಾಕ್ಕೋಬೋದು. ನೆಕ್ಸ್ಟ್ ಹಾಲು ಫುಲ್ಲು ಅದರಲ್ಲಿ ಬತ್ತಾದ್ಮೇಲೆ ಸಕ್ಕರೆ ಹಾಕಬೇಕು.
ಕ್ಯಾರೆಟ್ ಬೀಟ್ರೋಟಲ್ಲೂ ಮಾಡ್ತಾರೆ, ಚೆನ್ನಾಗಿರುತ್ತೆ, ಅದರಲ್ಲೂ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಜಾಸ್ತಿ ಹುರ್ಕೋಬೇಕು, ಏನಕ್ಕಂದರೆ ಬೀಟ್ರೋಟ್ ಸ್ಮೆಲ್ ಬರುತ್ತೆ. ಹಾಗಾಗಿ ಕಲರ್ ಸ್ವಲ್ಪ ಪಿಂಕ್ ಕಲರ್ ಒಂಥರ ಇದು ಮೆರೂನ್ ಕಲರ್ ಥರ ಬರುತ್ತೆ, ಚೆನ್ನಾಗಿರುತ್ತೆ ಅದು. ಇನ್ನು ಕುಂಬಳಕಾಯಿ, ಬೂದ್ ಕುಂಬಳಕಾಯಿ ಅದರಲ್ಲೂ ಮಾಡ್ತಾರೆ ಹಲ್ವಾ. ಎಲ್ಲದರಲ್ಲೂ ಒಂದೊಂದು ಸರಿ ತೋರಿಸ್ತೀನಿ ನಾನು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ವೀಡಿಯೋಸ್ ನೋಡ್ತಾ ಇರಿ. ನೆಕ್ಸ್ಟು ಅದು ಬೇಕ್ರಿ ಹತ್ರ ಇದು ಎತ್ತುಗಳದ್ದು ಇದೆಲ್ಲ ಫಂಕ್ಷನ್ ಮಾಡ್ತಾರಲ್ಲ, ಅದ್ರದ್ದು ವೀಡಿಯೋ ಹಾಕ್ತೀನಿ. ನೆಕ್ಸ್ಟ್ ವೀಡಿಯೋ ಅದೇ ಆಗಿರುತ್ತೆ. ಕಿಚ್ಚಾಯಿಸೋದು ಅಂಥೇಳಿ ನಮ್ಮ ಕಡೆ ಮಲೆನಾಡು ಕಡೆ ಎಲ್ಲ ಮಾಡಿದ್ದು ಗೊತ್ತಿಲ್ಲ ನನಗೆ, ಮಾಡಲ್ಲ ಇರಬೇಕು. ಈ ಕಡೆ ಎಲ್ಲ ಜಾಸ್ತಿ ಮಾಡ್ತಾರೆ. ಹೀಗೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಇವಾಗ ಆಗಿದೆ. ಇವಾಗ ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕೋಣ. ಆಮೇಲೆ ಏಲಕ್ಕಿ ಪುಡಿ, ಏಲಕ್ಕಿ ಒಂದೆರಡು, ಲವಂಗ ಒಂದು ಪುಡಿ ಮಾಡಿಟ್ಟಿದ್ದೆ, ಅದನ್ನು ಹಾಕ್ತೀನಿ ಇವಾಗ. ಇವಾಗ ಕಲಸಿದ್ರೆ ಆಯಿತು, ರೆಡಿಯಾಗಿದೆ ಅಂತ. ನೋಡಿ, ಹಾಲೆಲ್ಲ ಇಲ್ಲ, ಅಂದರೆ ಒಂದು ಚೂರು ಅನಿಸುತ್ತೆ. ಅದು ಆಫ್ ಮಾಡ್ತೀವಲ್ವ, ಆವಾಗ ಗಟ್ಟಿಯಾಗುತ್ತೆ. ಇನ್ನು ಕುಕ್ಕರಲ್ಲೂ ಮಾಡ್ಬೋದು, ಬೇಗ ಆಗುತ್ತೆ. ಆದರೆ ನಾವು ಇದರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಬೇಯಬೇಕಲ್ವ ಕುಕ್ಕರಲ್ಲಿ, ಅದು ಹಾಲಿಂದೆಲ್ಲ ಗೊತ್ತಾಗಲ್ಲ, ನೀರು ಇದಾಗುತ್ತೆ. ಸ್ವಲ್ಪ ಹಾಲು ಹಾಗೆ ಇರುತ್ತೆ. ಕಮ್ಮಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಹಾಲು ಜಾಸ್ತಿನೇ ಹಾಕಬೇಕು. ಇವಾಗ ಎಲ್ಲ ರೆಡಿ ಆಯಿತು. ಇವಾಗ ಒಂದು ಸ್ಯಾರಿ ಉಡ್ಕೊಂಡು ದೇವ್ರ ಮನೆಗೆ ಹೂವಿನ ಹಾರ ಎಲ್ಲ ಹಾಕ್ತಾಯಿದ್ದೀನಿ. ಇದೇ ಎಷ್ಟು 80 ರೂಪಾಯಿಗೆ ತಗೊಂಡಿದ್ದು ಹೂವು. ಇಷ್ಟಾಗಿ ಇನ್ನೂ ಒಂದು ಸ್ವಲ್ಪ ಇತ್ತು. ಏನಾದ್ರು ಡೆಕೋರೇಷನ್ ಹೀಗೆ ಮಾಡೋದಂದರೆ ಖುಷಿಯಾಗುತ್ತೆ, ದೇವರಿಗೆ ಇಲ್ಲ ಮನೆಗೆ ಎಲ್ಲ. ಹೆಣ್ಮಕ್ಳಿಗೆ ಇಂಥದ್ರಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ. ನನಗೂ ಅದೇ ಥರ ಸ್ವಲ್ಪ, ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲ ಪಕ್ಕದ ಮನೆ ಹುಡುಗಿಯರು ಬಂದಿದ್ರು, ಅವರೆಲ್ಲ ಸ್ವಲ್ಪ ಇದು ಮಾಡಿದ್ರು, ಹೆಲ್ಪ್ ಮಾಡಿದ್ರು. ಇನ್ನು ಇದು ಆರ್ಟಿಫಿಷಿಯಲ್ ಸೆಟ್ಟು ದೇವ್ರ ಮನೆಗೆ ಅಂತ ತಂದಿದ್ದು, ಇವಾಗ ಹೊರಗಡೆ ಹಾಕ್ತಾಯಿದ್ದೀನಿ. ಅದು ವಿಡಿಯೋ ಮಾಡಿದ್ದೀನಿ, ಇನ್ನೊಂದು ಸತಿ ತೋರಿಸ್ತೀನಿ ಅದು ವಿಡಿಯೋ ಎಲ್ಲ. ವೀಡಿಯೋಸ್ ಇದ್ದಾವೆ, ಎಡಿಟ್ ಮಾಡಿ ಹಾಕೋದೇ ಸ್ವಲ್ಪ ಕಷ್ಟ ಆಗ್ತಿದೆ. ಹಾಗಾಗಿ ಹಾಗೆ ಇಟ್ಟಿದ್ದೀನೆಲ್ಲ, ಹಾಕಿಲ್ಲ, ಯಾವುದು ಪೋಸ್ಟ್ ಮಾಡಿಲ್ಲ. ನನ್ನ ಮಗಳು ಪೂಜೆ ಮಾಡ್ತಾ ಇದ್ದಾಳೆ. ಸಿಂಪಲ್ ಪೂಜೆ. ಒಂದು ಸ್ವಲ್ಪ ಹಣ್ಣಿಟ್ಟು, ಎಳ್ಳು ಬೆಲ್ಲ, ಆಮೇಲೆ ಗೆಣಸು, ಅವರೆಕಾಳು ಬೇಯಿಸಿದ್ದು, ಶೇಂಗಾ, ಕಬ್ಬು, ಇಷ್ಟು. ಇವಾಗ ಗೋಪೂಜೆ, ಇವಾಗ ಹಸುಗೆ ಪೂಜೆ ಮಾಡ್ತಾ ಇರೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋ ಕಿಚ್ಚಾಯಿಸೋದು, ಅದು ಇವತ್ತು ನೈಟ್ ಇಲ್ಲದೆ ನಾಳೆ ಹಾಕ್ತೀನಿ.